मैं नरेंद्र दामोदर दास मोदी ರಾಷ್ಟ್ರಕ್ಕೆ ಹಾಗೂ ಕರ್ನಾಟಕಕ್ಕೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬಡವರ್ಗದ ಜನರಿಗೆ ಮೋದಿ ಸರ್ಕಾರದ ಕೊಡುಗೆಗಳು ಹೀಗಿವೆ. ಮೊದಲನೇದಾಗಿ ಆಯುಷ್ಮಾನ್ ಭಾರತ್. ಇದು ಜಗತ್ತಿನಲ್ಲೇ ಅತಿ ದೊಡ್ಡದಾದ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್. ಇದರ ಅಡಿಯಲ್ಲಿ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳ ತನಕ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇದರಲ್ಲಿ 1650 ಪ್ರೊಸೀಜರ್ಸ್ ಹಾಗೂ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ. ಈ ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಷ್ಟೇ ಅಲ್ಲ, ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಲಭ್ಯವಿದೆ. ಎರಡನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂದರೆ ಎಲ್ಲರಿಗೂ ಮನೆ. ಈ ಯೋಜನೆ ಮೂಲಕ ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟ್ ಉಜ್ವಲ ಯೋಜನಾ. ಈ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ಸುಮಾರು 7 ಕೋಟಿಗೂ ಹೆಚ್ಚು ಫ್ರೀ LPG ಕನೆಕ್ಷನ್ಸ್ಗಳು BPL ಹೋಲ್ಡರ್ಸ್ ಹಾಗೂ SC/ST ವರ್ಗದವರಿಗೆ ಕೊಡಲಾಗಿದೆ. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಕನೆಕ್ಷನ್ಸ್ ಕೊಡಲಾಗಿದೆ. ಸಹಜ್ ಬಿಜ್ಲಿ ಹರ್ ಘರ್ ಯೋಜನಾ. ಈ ಯೋಜನೆ ಅಡಿಯಲ್ಲಿ ನಮ್ಮ ಭಾರತದಲ್ಲಿ 2.5 ಕೋಟಿ ಮನೆಗಳಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಕೊಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 3.5 ಲಕ್ಷ ಮನೆಗಳಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ದೊರೆತಿದೆ. ಶೌಚಾಲಯದ ವ್ಯವಸ್ಥೆ ಅಂಡರ್ ಸ್ವಚ್ಛ ಭಾರತ್ ಸ್ಕೀಮ್. ಈ ಯೋಜನೆ ಮೂಲಕ ನಮ್ಮ ಭಾರತದಲ್ಲಿ 9.25 ಲಕ್ಷ ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ. ಕರ್ನಾಟಕದಲ್ಲಿ 44 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ. ಜನ್ಧನ್ ಯೋಜನಾ. ಈ ಯೋಜನೆಯ ಪ್ರಮುಖ ಉದ್ದೇಶ ಎಲ್ಲ ನಾಗರಿಕರನ್ನ ಹಣಕಾಸು ಸೇವಾ ವ್ಯವಸ್ಥೆಯ ವ್ಯಾಪ್ತಿಗೆ ತರುವುದು. ಒಟ್ಟು 31 ಕೋಟಿ ಬ್ಯಾಂಕ್ ಅಕೌಂಟ್ಸ್ಗಳು ತೆರೆಯಲಾಗಿದೆ. ಕರ್ನಾಟಕದಲ್ಲಿ 1.40 ಲಕ್ಷ ಅಕೌಂಟ್ಗಳು ತೆರೆಯಲಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಪ್ರೆಗ್ನೆನ್ಸಿ ಏಡ್ ಸ್ಕೀಮ್. ಇದರಲ್ಲಿ ಬಡ ಕುಟುಂಬದ ಗರ್ಭಿಣಿ ಸ್ತ್ರೀಯರ ಪೋಷಣೆಗೆ 6,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಇಷ್ಟೇ ಅಲ್ಲ, ಇನ್ನು ಹಲವಾರು ಸ್ಕೀಮ್ಗಳಿವೆ. ಅದರ ಕೆಲವು ಸ್ಕೀಮ್ಗಳ ಡೀಟೇಲ್ಸ್ ಹೀಗಿದೆ. ದೃಷ್ಟಿಯಲ್ಲಿ ಆಯುಷ್ಮಾನ್ ಕಾರ್ಡ್ ಕೋಟಿ ಕುಟುಂಬಗಳಿಗೆ ನೀಡಿದರು ನೋಡು, ನಮ್ಮ ಮೋದಿ ಜಿ ನೋಡು. ಪ್ರತಿ ಹಳ್ಳಿ ಮನೆಗಳಿಗೆ LPG ಗ್ಯಾಸ್ ಒದಗಿಸಿ ಕೊಟ್ಟವರು ನಮ್ಮ ಮೋದಿ ಜಿ ಬಾಸು. ಈಡೇರಿತು ಕನಸು. ಸ್ವಚ್ಛ ಭಾರತಕ್ಕೆ ನಾಂದಿ ಹಾಡಿದರು. ಪ್ರತಿ ಮನೆಗೂ ಶೌಚಾಲಯ. ಭ್ರಷ್ಟಾಚಾರವ ಕಿತ್ತು ಎಸೆಯಲು ನೋಟು ರದ್ದಿನ ನಿರ್ಣಯ. ಕಣಿಕಾಯೋ ಯೋಧರಿಗೆ ನೀಡಿದರು ಎಲ್ಲ ರೀತಿ ಸೌಕರ್ಯವ. ವಿಶ್ವದಿ ಸ್ಥಾನ ಮಾನ ಹೆಚ್ಚಿಸಿ ಗರ್ವದಿ ಮೆರೆಸಿ ದೇಶವ. ಮತ್ತೆ ಮಧ್ಯಮ ವರ್ಗದವರಿಗೆ ಮೋದಿ ಸರ್ಕಾರ ಮಾಡಿರುವ ಯೋಜನೆಗಳು ಪ್ರಮುಖವಾಗಿ ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿ ಇರುವವರು ಇನ್ಕಮ್ ಟ್ಯಾಕ್ಸೇ ಕಟ್ಟೋ ಹಾಗಿಲ್ಲ. ಮುಂಚೆ ಇದರ ಲಿಮಿಟ್ 2 ಲಕ್ಷ ಇತ್ತು, ಈಗ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಈ ಯೋಜನೆ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಹೆಚ್ಚಿಗೆ ಅನುಕೂಲವಾಗಿದೆ. ಮತ್ತೊಂದು ಪ್ರಯೋಜನಕಾರಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಮನೆ ಕಟ್ಟಬಹುದು. ಅದರ ಡೀಟೇಲ್ಸ್ ಹೀಗಿದೆ. ದವಸ ಧಾನ್ಯಗಳಿಗೆ ಅಂದರೆ ಗ್ರಾಸರೀಸ್ಗೆ ಸಂಬಂಧಪಟ್ಟ ಇನ್ಫ್ಲೇಷನ್ ಇವತ್ತು ಹತೋಟಿಯಲ್ಲಿದೆ. ಮುಂಚೆ ಇದು 18% ಇತ್ತು, ಈಗ 2.3%ಗೆ ಇಳಿದಿದೆ. ಇದರಿಂದ ಹೆಚ್ಚು ಪ್ರಯೋಜನ ಸಿಕ್ಕಿರೋದು ಮಧ್ಯಮ ವರ್ಗದವರಿಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಉದ್ಯೋಗಿಗಳಿಗೆ ಮೆಟರ್ನಿಟಿ ಲೀವ್ 3 ತಿಂಗಳಿಂದ 6 ತಿಂಗಳಿಗೆ ಏರಿಕೆ ಮಾಡಿದ್ದಾರೆ. ಇದರ ಜಾಸ್ತಿ ಬೆನಿಫಿಟ್ ಸಿಕ್ಕಿರೋದು ಮಧ್ಯಮ ವರ್ಗದ ಮಹಿಳೆಯರಿಗೆ. ಅತ್ಯಂತ ಮಹತ್ವಪೂರ್ಣವಾದ ನಿರ್ಧಾರವೆಂದರೆ ಜನರಲ್ ಕ್ಯಾಟಗರಿಯಲ್ಲಿ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಮ್ಮಿ ಇದ್ದರೆ ಈ ವರ್ಗದವರಿಗೆ ಎಜುಕೇಷನ್ ಹಾಗೂ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ 10% ರಿಸರ್ವೇಷನ್ ಸಿಗುತ್ತೆ. ಇಡೀ ಪ್ರಪಂಚದಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಅತಿ ಕಮ್ಮಿ ಬೆಲೆಗೆ ಸಿಗ್ತಾ ಇರೋದು ನಮ್ಮ ದೇಶದಲ್ಲಿ ಮಾತ್ರ. ಮುಖ್ಯವಾಗಿ ಎಜುಕೇಷನ್ ಲೋನ್, ವೆಹಿಕಲ್ ಲೋನ್, ಪರ್ಸನಲ್ ಲೋನ್, ಈ ಎಲ್ಲ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಕಮ್ಮಿಯಾಗಿದೆ. ಇದರ ಮಾಹಿತಿ ಹೀಗಿದೆ. ಇದರ ಹೆಚ್ಚಿಗೆ ಬೆನಿಫಿಟ್ ಸಿಕ್ಕಿರೋದು ಮಧ್ಯಮ ವರ್ಗದ ಜನರಿಗೆ. ಇನ್ನು ಹಲವಾರು ಯೋಜನೆಗಳನ್ನ ಮೋದಿಯವರು ಮಧ್ಯಮ ವರ್ಗದವರಿಗೆ ಮಾಡಿದ್ದಾರೆ. ಅದರ ಕೆಲವು ಡೀಟೇಲ್ಸ್ ಹೀಗಿದೆ. ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ, ಮಾಡೋ ಕೆಲಸ ಎಂದಿಗೂ ಶುದ್ಧ, ಒಳ್ಳೆಯ ನಡೆ ನುಡಿಸಿದ ಸಾದ, ನೇರ ನಡೆಯಲೇ ಜಗವನ ಗೆದ್ದ. ನೀವಿದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ.
ವ್ಯಾಪಾರ ಮತ್ತು ವಹಿವಾಟು ಕ್ಷೇತ್ರಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುದ್ರಾ ಯೋಜನಾ. ಇದರಲ್ಲಿ 5,000 ಇಂದ 10 ಲಕ್ಷದ ರೂಪಾಯಿವರೆಗೆ ಲೋನ್ ಕೊಡ್ತಾರೆ. ಇಲ್ಲಿ ತನಕ ಸುಮಾರು 8,28,000 ಕೋಟಿಯಷ್ಟು ಲೋನ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಸುಮಾರು 56,000 ಕೋಟಿಯ ಎಷ್ಟು ಅನುದಾನ ಸಿಕ್ಕಿದೆ. ಭಾರತದಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ನ ಜಾಸ್ತಿ ಮಾಡೋಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ಯೋಜನೆನ ಜಾರಿಗೆ ತಂದರು. ಈ ಯೋಜನೆಯ ಮುಖಾಂತರ ನಮ್ಮ ಭಾರತದ ಹಾಗೂ ವಿದೇಶಿಯ ಕಂಪನಿಗಳು ನಮ್ಮ ಭಾರತದಲ್ಲೇ ಜೊತೆಗೆ ಸೇರಿ ಹೂಡಿಕೆ ಮಾಡ್ತಾರೆ. ಲೈಕ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರ್ಬೋದು, ಇಲ್ಲ ಆಫ್ಸೆಟ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು. ಇದರಿಂದ ನಮ್ಮ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಹಾಗೂ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ. ಇತ್ತೀಚೆಗಷ್ಟೇ ವರ್ಲ್ಡ್ ಬ್ಯಾಂಕ್ ಅವರು ಮಾಡಿರೋ ಸರ್ವೆ ಪ್ರಕಾರ ನಮ್ಮ ದೇಶದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ರ್ಯಾಂಕಿಂಗ್ 142ರಿಂದ 77ಕ್ಕೆ ಏರಿಕೆಯಾಗಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡುವುದಕ್ಕೆ ಅನುಕೂಲವಾದ ವಾತಾವರಣ ಇದೆ ಅಂತ ಅರ್ಥ. ಇದಕ್ಕೆ ಪ್ರಮುಖ ಕಾರಣ GST ಇಂಪ್ಲಿಮೆಂಟೇಷನ್, ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್. ಇದರ ಪ್ರಮುಖ ಉದ್ದೇಶ ಟೆಕ್ನಾಲಜಿ ಬೇಸ್ಡ್ ಕಂಪನಿಗಳ ಸ್ಥಾಪನೆಗೆ ಉತ್ತೇಜನ ಕೊಡೋದು. ಇದರಿಂದ ಜಾಸ್ತಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಒತ್ತು ಕೊಡುತ್ತೆ. ಇಲ್ಲಿವರೆಗೆ ಸುಮಾರು 18,000 ಸ್ಟಾರ್ಟ್ಅಪ್ ಕಂಪನಿಗಳನ್ನ ರೆಕಗ್ನೈಸ್ ಮಾಡಿದ್ದಾರೆ. ಇದರಲ್ಲಿ 182 ಕಂಪನಿಗಳಿಗೆ ಕೇಂದ್ರ ಸರ್ಕಾರನೇ ಫಂಡಿಂಗ್ ಮಾಡಿದೆ. 5 ವರ್ಷದ ಹಿಂದೆ ನಮ್ಮ ಭಾರತದಲ್ಲಿ ಕೇವಲ 2 ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು. ಈಗ 120 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದೆ. ಇದರಿಂದ ಹೊಸ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಬಂದಿದೆ. ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತ ದೇಶ ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಜಗತ್ತಿನಲ್ಲೇ ನಂಬರ್ 1 ದೇಶ ಆಗಿದೆ. ಸಕ್ಕರೆ ಉತ್ಪಾದನೆ ಮಾಡೋದ್ರಲ್ಲೂ ನಂಬರ್ 1 ದೇಶ ಆಗಿದೆ. ಹಣ್ಣು ಹಂಪಲು ತರಕಾರಿ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 2, ಮೀನುಗಾರಿಕೆ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 2, ಸಿಲ್ಕ್ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 2, ಎಲೆಕ್ಟ್ರಿಫಿಕೇಶನ್ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 3. ಇದೇ ರೀತಿ ಹಲವಾರು ಅಚೀವ್ಮೆಂಟ್ಸ್ ನಾವು ಮಾಡಿದೀವಿ. ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಮೋದಿ ಸರ್ಕಾರ ಹಲವಾರು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವು ಯೋಜನೆಗಳು ಹೀಗಿವೆ. ಮೋದಿಗೆ ಹೊಡಿತೈತೆ ಸೆಲ್ಯೂಟು, ಇದನ್ನೆಲ್ಲ ಹೇಳ್ಬೇಕಾಗಿಲ್ಲ ನಾ ಸಪರೇಟು, ಅದು ಎಲ್ಲರಿಗೂ ಗೊತ್ತು. ಹೇಗಿತ್ತು ನಮ್ ದೇಶ, ಹೇಗಾಗ್ತಿದೆ ನಮ್ ದೇಶ, ಚೇಂಜಸ್ ಕಡೆ ಮುನ್ನುಡಿ ಬರೆದಿದೆ, ಅದುವೇ ವಿಶೇಷ. ಇದು ಮೋದಿಯ ಉದ್ದೇಶ. 5 ವರ್ಷದಲ್ಲಿ ಭ್ರಷ್ಟಾಚಾರವನ್ನು ಮೋದಿ ಹಾಕಿದರು ಮಟ್ಟ, ತಿಂದು ತೇಗುತ್ತಿದ್ದ ಗುಳ್ಳ ನರಿಗಳಿಗೆ ಕಲಿಸಿದರಯ್ಯ ಪಾಠ. ದೇಶಕ್ಕೆ ಮೋಸ ಮಾಡೋಣ ಬದಲಿ ಹಿಡಿಯಂಗಿಲ್ಲ ರಾಂಗ್ ರೂಟ, ಹಂಗು ಹಿಡಿದರೆ ಕಾನೂನು ರೀತಿಯಲ್ಲಿ ತಿನ್ನುತ್ತಾರೆ ಬಿಸಿ ಏಟ. ರಸ್ತೆ ನಿರ್ಮಾಣದ ವಿಚಾರವಾಗಿ ಭಾರತ್ ಮಾಲಾ ಪರಿಯೋಜನಾ, ಇದು ಇಡೀ ಇಂಡಿಯಾನ ಜೋಡಿಸುವಂತಹ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್. ಈ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ 4 ಸೆಕ್ಟರ್ ಎಕನಾಮಿಕ್ ಕಾರಿಡಾರ್ ಇಂಪ್ಲಿಮೆಂಟ್ ಆಗ್ತಿದೆ. ಒಟ್ಟು 40 ರಸ್ತೆಗಳ ಕಾರಿಡಾರ್ಗಳು ನಡೀತಾ ಇದೆ. ಇದಕ್ಕೆ ಮೋದಿ ಸರ್ಕಾರದಿಂದ ಬಂದ ಒಟ್ಟು ಮೊತ್ತ 85,000 ಕೋಟಿ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ನ್ಯಾಷನಲ್ ಹೈವೇ ಮುಂಚೆ ದಿನಕ್ಕೆ 12 ಕಿಲೋಮೀಟರ್ ನಿರ್ಮಾಣ ಆಗ್ತಿತ್ತು. ಮೋದಿಯ ಸರ್ಕಾರ ಬಂದ ಮೇಲೆ ದಿನಕ್ಕೆ 27 ಕಿಲೋಮೀಟರ್ ನಿರ್ಮಾಣ ಆಗ್ತಿದೆ. ರೂರಲ್ ರೋಡ್ಸ್ ಅಂದ್ರೆ ಗ್ರಾಮೀಣ ರಸ್ತೆ ಮುಂಚೆ ದಿನಕ್ಕೆ 69 ಕಿಲೋಮೀಟರ್ ನಿರ್ಮಾಣ ಆಗ್ತಿತ್ತು. ಈಗ ಮೋದಿ ಸರ್ಕಾರ ಬಂದ ಮೇಲೆ ದಿನಕ್ಕೆ 134 ಕಿಲೋಮೀಟರ್ ನಿರ್ಮಾಣ ಆಗ್ತಿದೆ. ಅಂದ್ರೆ ಇದರಿಂದ ಹೆಚ್ಚಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ ಅಂತ ನಾವು ತಿಳ್ಕೋಬೇಕು. ರೈಲ್ವೆ ವಿಚಾರವಾಗಿ ಮೋದಿ ಅವರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಸುಮಾರು 40 ಹೊಸ ಟ್ರೈನ್ಗಳನ್ನ ಕೊಟ್ಟಿದ್ದಾರೆ. 800ಕ್ಕೂ ಹೆಚ್ಚು ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗಿದೆ, 200ಕ್ಕೂ ಹೆಚ್ಚು ಕಿಲೋಮೀಟರ್ ಡಬ್ಲಿಂಗ್ ಆಗಿದೆ, 250ಕ್ಕೂ ಹೆಚ್ಚು ಕಿಲೋಮೀಟರ್ಗಳಿಗೆ ಹೊಸ ರೈಲ್ವೆನ ಹಾಕಲಾಗಿದೆ. ಮೋದಿ ಸರ್ಕಾರ ನಮ್ಮ ಕರ್ನಾಟಕದ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಕೊಟ್ಟಿರುವ ಒಟ್ಟು ಮೊತ್ತ 5,500 ಕೋಟಿ. ಸೊ ಬ್ಯಾಂಗ್ಳೂರು ವಿಚಾರವಾಗಿ ತುಂಬಾ ವರ್ಷಗಳಿಂದ ಬೆಂಗಳೂರು ನಾಗರಿಕರು ಎಕ್ಸ್ಪೆಕ್ಟ್ ಮಾಡುತ್ತಿದ್ದ ಸಬರ್ಬನ್ ಟ್ರೈನ್ಗೆ ಚಾಲನೆ ಸಿಕ್ಕಿದೆ. ಸುಮಾರು 20,000 ಕೋಟಿಯ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ನಡೀತಾ ಇದೆ. ಇನ್ನು ವಾಯು ಸಂಪರ್ಕದ ಬಗ್ಗೆ ಹೇಳಬೇಕು ಅಂದ್ರೆ ಮೋದಿ ಸರ್ಕಾರ ಉಡಾನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಜನಸಾಮಾನ್ಯರು ಕೂಡ ವಿಮಾನಯಾನ ಮಾಡಬಹುದು. 1 ಗಂಟೆಯ ಪ್ರಯಾಣಕ್ಕೆ ಹೆಚ್ಚು ಅಂದ್ರೆ 2,500 ರೂಪಾಯಿಗಳನ್ನ ನಿಗದಿ ಮಾಡಲಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಆದ್ರೆ ಕೇಂದ್ರ ಸರ್ಕಾರನೇ ಆ ವೆಚ್ಚವನ್ನ ಭರಿಸುತ್ತೆ. ರೋಡ್, ರೈಲ್ವೆ ಹಾಗೂ ಏರ್ವೆಗೆ ಸಂಬಂಧಪಟ್ಟ ಹಲವಾರು ಯೋಜನೆಗಳಿವೆ. ಅದರಲ್ಲಿ ರೈಲ್ವೆಗೆ ಸಂಬಂಧಪಟ್ಟ ಕೆಲವು ಯೋಜನೆಗಳು ಹೀಗಿವೆ.
ಕರ್ನಾಟಕ ಹೆಮ್ಮೆ ಪಡುವ ವಿಷಯವೆಂದರೆ ಕರ್ನಾಟಕದ ಏರ್ಪೋರ್ಟ್ಗಳಲ್ಲಿ ಸೂಚನೆಗಳನ್ನ ಕನ್ನಡದಲ್ಲೇ ಬಿತ್ತರಿಸಬೇಕು ಅಂತ ಮೋದಿ ಸರ್ಕಾರ ಸೂಚನೆ ಕೊಟ್ಟಿದೆ. ರೈಲ್ವೆ ಟಿಕೆಟ್ ಕನ್ನಡದಲ್ಲೇ ಪ್ರಿಂಟ್ ಆಗ್ತಾ ಇದೆ. ಜೊತೆಗೆ ನೀಟ್ ಪರೀಕ್ಷೆ ಕೂಡ ಕನ್ನಡದಲ್ಲೇ ಬರೆಯೋ ಹಾಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ನಾವೆಲ್ಲರೂ ಹೆಮ್ಮೆ ಪಡೆಯುವ ವಿಷಯ. ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ನೆರವು ಬಂದ ಹಣದ ಮೊತ್ತ ಸುಮಾರು 74,000 ಕೋಟಿ. ಮೋದಿ ಸರ್ಕಾರ ಬಂದ ಮೇಲೆ ಹಣಕಾಸು ಆಯೋಗದಿಂದ ನೆರವು ಬಂದ ಹಣದ ಮೊತ್ತ ಸುಮಾರು 2,42,000 ಕೋಟಿ, ಅಂದರೆ 3 ಪಟ್ಟು ಜಾಸ್ತಿ ನೆರವು ಬಂದಿದೆ. ಕಣೆಯಲ್ಲ ಸುಗಮ ಹಾದಿ, ಮತ್ತೊಮ್ಮೆ ಬರಬೇಕು ನಮ್ಮ ಮೋದಿ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ. ಮೋದಿಯವರ ನೇತೃತ್ವದಲ್ಲಿ ಮಹತ್ವಪೂರ್ಣ ಬೆಳವಣಿಗೆಗಳಾಗಿದೆ. ಅದರಲ್ಲಿ ಮೊದಲನೇದಾಗಿ 9 ವರ್ಷಗಳಿಂದ ಪೆಂಡಿಂಗ್ ಅಲ್ಲಿದ್ದ ಬುಲೆಟ್ ಪ್ರೂಫ್ ಜಾಕೆಟ್ಗಳು ನಮ್ಮ ಸೇನೆಗೆ ಸಿಕ್ಕಿದೆ. ಸುಮಾರು 1,86,000 ಬುಲೆಟ್ ಪ್ರೂಫ್ಗಳು ನಮ್ಮ ಸೇನೆಗೆ ಮೋದಿಯವರ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮ ಡಿಫೆನ್ಸ್ ಬಜೆಟ್ ಕೂಡ ಸಿಗ್ನಿಫಿಕೆಂಟ್ ಆಗಿ ಇಂಪ್ರೂವ್ ಆಗಿದೆ. ನಮ್ಮ ಮಾಜಿ ಯೋಧರು ಬಹು ವರ್ಷಗಳಿಂದ ಬೇಡಿಕೆಯಲ್ಲಿಟ್ಟಿದ್ದ 1 ರ್ಯಾಂಕ್ 1 ಪೆನ್ಷನ್ ಯೋಜನೆ ಮೋದಿ ಸರ್ಕಾರ ಅನುಷ್ಠಾನಗೊಳಿಸಿದೆ. ಇದರ ಡೀಟೇಲ್ಸ್ ಹೀಗಿದೆ. ಭಾರತದಲ್ಲಿ ಮನೆ ಮಾತಾಗಿರುವ ರಫೇಲ್ ಯುದ್ಧ ವಿಮಾನ 2002ರಿಂದ ಪೆಂಡಿಂಗ್ ಅಲ್ಲಿತ್ತು. ಈಗ ಮೋದಿಯವರ ಸರ್ಕಾರ ಒಟ್ಟು 36 ಫುಲ್ಲಿ ಲೋಡೆಡ್ ರಫೇಲ್ಸ್ ನ ಕೊಂಡ್ಕೊತಾ ಇದ್ದಾರೆ. ಸೆಪ್ಟೆಂಬರ್ 2019ಕ್ಕೆ ನಮ್ಮ ದೇಶಕ್ಕೆ ನಮ್ಮ ಫಸ್ಟ್ ರಫೇಲ್ ಬರ್ತಾ ಇದೆ. ಇದು ನಮ್ಮ ಏರ್ ಫೋರ್ಸ್ಗೆ ತುಂಬಾನೇ ಬಲ ತಂದುಕೊಡುತ್ತೆ. ಜೊತೆಗೆ INS ಹರಿಯಂತ್ ನ್ಯೂಕ್ಲಿಯರ್ ಸಬ್ಮರೀನ್ ನಮ್ಮ ನೇವಿಗೆ ಸೇರ್ಪಡೆಯಾಗಿದೆ. 2017ರಲ್ಲಿ ಬ್ರಹ್ಮೋಸ್ ಮಿಸೈಲ್ ಕೂಡ ನಮ್ಮ ಸೇನೆಗೆ ಸೇರ್ಪಡೆಯಾಗಿದೆ. ಯುದ್ಧದಲ್ಲಿ ಹುತಾತ್ಮರಾದ ನಮ್ಮ ಭಾರತೀಯ ಸೈನಿಕರ ಸ್ಮರಣೆಗಾಗಿ ವಾರ್ ಮೆಮೋರಿಯಲ್ನ ನಿರ್ಮಾಣ ಮಾಡಬೇಕು ಅಂತ ಭಾರತೀಯ ಸೇನೆಯವರು 60 ವರ್ಷಗಳ ಹಿಂದೆನೆ ಮನವಿ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರವಾಗಿ ಯಾವುದೇ ಆಸಕ್ತಿ ತೋರಿಸಿರ್ಲಿಲ್ಲ. ಈಗ ಮೋದಿಯವರ ಸರ್ಕಾರ ನಮ್ಮ ಭಾರತೀಯ ಸೇನೆಯ ಈ ಕನಸನ್ನ ನನಸು ಮಾಡಿದ್ದಾರೆ. ದೆಹಲಿಯ ಇಂಡಿಯಾ ಗೇಟ್ ಹತ್ತಿರ ಸುಮಾರು 40 ಎಕರೆಯಲ್ಲಿ ವಾರ್ ಮೆಮೋರಿಯಲ್ನ ನಿರ್ಮಾಣ ಮಾಡಿದ್ದಾರೆ. ಇದು ನಮ್ಮ ಭಾರತೀಯ ಸೇನೆಯಷ್ಟೇ ಅಲ್ಲ, ನಮ್ಮ ಇಡೀ ರಾಷ್ಟ್ರವು ಹೆಮ್ಮೆ ಪಡುವ ವಿಷಯ. ಮತ್ತೊಂದು ಹೆಮ್ಮೆ ಪಡುವ ವಿಷಯವೆಂದರೆ ಮೋದಿಯವರು ಪ್ರತಿ ವರ್ಷ ದೀಪಾವಳಿಯನ್ನ ನಮ್ಮ ಯೋಧರ ಜೊತೆ ಗಡಿ ಭಾಗದಲ್ಲಿ ಆಚರಿಸುತ್ತಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಅವರೇ ಮೊದಲ ಪ್ರಧಾನಿ ಇದರ ದೀಪಾವಳಿಯನ್ನ ವಿಶಿಷ್ಟವಾಗಿ ಆಚರಿಸುತ್ತಾ ಇರುವುದು. ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಅತ್ಯಂತ ಗಟ್ಟಿ ನಿರ್ಧಾರಗಳನ್ನ ಕೈಗೊಂಡು ನಮ್ಮ ಶತ್ರುಗಳಿಗೆ ತಕ್ಕ ಪ್ರತ್ಯುತ್ತರಗಳನ್ನು ನೀಡಿ ನಮ್ಮ ರಾಷ್ಟ್ರವನ್ನು ರಕ್ಷಿಸಿದ್ದಾರೆ ಮತ್ತು ನಮ್ಮ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕೆಲವು ನಿರ್ಧಾರಗಳು ಹೀಗಿವೆ. ಮೋದಿಯವರು ನಮ್ಮ ರಾಷ್ಟ್ರಕ್ಕೆ ಹಾಗೂ ಕರ್ನಾಟಕಕ್ಕೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಹೇಳಿ, ನಮ್ಗೆಲ್ಲ 15 ಲಕ್ಷಕ್ಕೂ ಹೆಚ್ಚು ಉಪಯೋಗಗಳಾಗಿಲ್ವಾ? ನಿಮಗೆ ಯಾರಾದ್ರೂ ಮೋದಿಯವರು ಏನ್ ಕೆಲಸ ಮಾಡಿದ್ದಾರೆ, 15 ಲಕ್ಷ ಅಕೌಂಟ್ ಹಾಕಿದ್ರಾ ಅಂತ ಕೇಳೋರಿಗೆಲ್ಲ ಈ ವಿಡಿಯೋನ ಹೆಮ್ಮೆಯಿಂದ ತೋರಿಸಿ. ನಮ್ಮ ದೇಶಭಕ್ತಿ ವ್ಯಕ್ತಪಡಿಸುವ ಟೈಮ್ ಬಂದಿದೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ನಾವೆಲ್ಲ ಸೇರ್ಕೊಂಡು ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋಣ. ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಯಾರೇ ನಿಂತಿರಲಿ ಅವರು ಮಾಡೋ ಓಟು ಮೋದಿಯವರು ಮಾಡ್ದಂಗೆನೆ. ಪ್ರತಿ ಕ್ಷೇತ್ರದ ಬಿಜೆಪಿಯ ಗೆಲುವು ಮೋದಿಯವರಿಗೆ ಮತ್ತೆ ಪ್ರಧಾನಮಂತ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನೆನಪಿರ್ಲಿ, ನಮ್ಮದೊಂದೇ ಗುರಿ, ಮೋದಿ ಮತ್ತೊಂದು ಬಾರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.
ನಾನು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋನು ನೀವು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ. ಸಾಧನೆಗಳು 108 ಮೆದುಳೆಂಬ ಮೆಮೊರಿಲಿ ಹಾಕೋ ಬಿಟ್ಟು ದಿನಗೆಲಸ 18 ತಾಸು, ಮುಟ್ಟೆ ಇಲ್ಲ ಲಂಚದ ಕಾಸು, ಕೃತಿಗೆಟ್ಟಿಲ್ಲ ಇವರ ಮನಸ್ಸು, ಹುರುಪು ನೋಡಿ ಹದಿಹರೆಯದ ವಯಸ್ಸು. ನಮೋ 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 ನರೇಂದ್ರ ಮೋದಿ. ನಮೋ 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 ನರೇಂದ್ರ ಮೋದಿ.